ದೀಪಿಕಾ, ಸೀರಿಯಲ್ ಇಷ್ಟ ಆಯ್ತಾ? ಹ್ಞೂ ಮಾವ. ಖುಷಿ ಆಯಿತು, ಎಲ್ಲ ಒಟ್ಟಿಗೆ ಬಂದು ಶಾಪಿಂಗ್ ಮಾಡಿದ್ವಿ. ನಮಗೂ ಮಾವ. ಸಿರಿ ಅತ್ತೆ ಬರೋವರೆಗೂ ನಾರ್ಮಲ್ ಆಗೇ ಇದ್ರಲ್ಲ ಮಾಮ್, ಈಗೇನಾಯ್ತು? ಮಾಧವ್ ಅವರೇ, ನಿಮ್ಮ ಬ್ಯುಸಿ ಶೆಡ್ಯೂಲ್ ಮಧ್ಯೆನೂ ಬಿಡುವು ಮಾಡ್ಕೊಂಡು ಬಂದಿದ್ದು ತುಂಬ ಸಂತೋಷ ಆಯಿತು. ತುಳಸಿ ಅವರೇ, ನೀವು ಬಂದಿದ್ದಕ್ಕೆ ನನಗೆ ಬೇಗ ಬೇಗ ಸೀರೆ ಆರಿಸೋದಕ್ಕಾಯ್ತು. ಸರಿ, ಹಾಗಾದರೆ ಹೊರಡೋಣ. ಸರಿ, ನಾವು ಹೊರಡ್ತೀವಿ. ಬಾಯ್. ಬಾಯ್ ಮಾವ. ತಗೊಳ್ಳಿ ತುಳಸಿ ಮುಕ್ಕೊಳ್ಳಿ. ತುಳಸಿಯವರೇ, ಅಭಿ ಮದುವೆ ಲೆಕ್ಕದಲ್ಲಿ ನಮ್ಮ ಕಡೆಯಿಂದ ಒಂದು ಸೀರೆ. ದಯವಿಟ್ಟು ಬೇಡ ಮಾಧವ್ ಅವರೇ, ನಿಮ್ಮನೆ ಮದುವೆ ನನಗೆ ಯಾಕೆ ಸೀರೆ? ತುಳಸಿಯವರೇ, ಇದು ನನ್ನ ಸೊಸೆ ಐಡಿಯಾ. ನೀವಿದನ್ನು ತಗೊಳ್ಳಿಲ್ಲ ಅಂತಂದರೆ ಅವಳು ನನ್ನ ತರಾಟೆಗೆ ತಗೊಳ್ತಾಳೆ. ಅಯ್ಯೋ ಹಾಗಲ್ಲ ಅಮ್ಮ, ನೀವು ನಮ್ಮನೆಯವ್ರ ಥರ. ಅದಕ್ಕೆ ಸೀರೆ ತಗೊಂಡ್ವಿ. ನಮ್ಮನೆ ಮದುವೆಗೆ ನೀವು ಇದನ್ನೇ ಉಟ್ಕೊಂಡು ಬರಬೇಕು. ಆದ್ರೂ ಪೂರ್ಣಿ, ತಗೊಳ್ಳಿ ಅಮ್ಮ. ಮಾಮ್, ಏನ್ ಮಾಮ್, ನಮ್ಮನೆ ಮದುವೆಗೆ ಇವ್ರಿಗೇನಕ್ಕೆ ಸೀರೆ ಕೊಡಿಸ್ಬೇಕು? ಹೌದು, ಯಾರು ನೋಡುತ್ತೀರಾ? ಇಲ್ಲಿ ಯಾಕೆ ಕೂತಿದ್ದೀರಾ? ದಿಸ್ ಪ್ಲೇಸ್ ಮೆಂಟ್ ಫಾರ್ VIPs. ನೀವೆಲ್ಲಿ ಕೂತ್ಕೊಂಡ್ಬಿಟ್ರೆ ಅವ್ರೇನು ಕೂರ್ತಾರೆ? ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ತಾತ, ಎಲ್ಲೋ ಹುಡುಕಿದೆ ಚೆಸ್ ಒಬ್ಬನೇ ಆಡಿ ಆಡಿ ಬೋರ್ ಹೊಡೆದೋಯ್ತು ನನಗೆ. ಇವತ್ತು ನನ್ನ ಜೊತೆ ಆಡಿ. ನೀನು ಚೆಸ್ ಆಡೋಕೆ ಬರುತ್ತಾ ನಿಮಗೆ? ಯಾಕೆ ಹಾಗೆ ಕೇಳ್ತೀರಾ ತಾತ? ಅಲ್ಲ, ಇದು ನನ್ನಂಥ ಬುದ್ಧಿವಂತರ ಆಡೋ ಆಟ, ಅದಕ್ಕೆ ಕೇಳಿದೆ. ತಾತ, ನಾನೇನು ಎಕ್ಸ್ಪರ್ಟ್ ಅಲ್ಲ, ಅಪ್ಪ ಚೆನ್ನಾಗಿ ಆಡ್ತಾರೆ, ಆಗಾಗ ಅವ್ರ ಜೊತೆ ಆಡ್ತಿದ್ದೆ ಅಷ್ಟೆ. ಪರವಾಗಿಲ್ಲ, ನನ್ನ ಜೊತೆ ಆಡು. ನೀನು ಎಕ್ಸ್ಪರ್ಟ್ ಆಗೋಷ್ಟು ಟ್ರೈನಿಂಗ್ ನಾನು ನಿನಗೆ ಕೊಡ್ತೀನಿ. ಇಲ್ಲ, ಹಾಗೇನಾದ್ರು ನಾನು ಆಡಿಬಿಟ್ರೆ ಮ್ಯಾಚು ಒನ್ ಸೈಡೆಡ್ ಆಗಿಬಿಡುತ್ತೆ. ಕಮಿಂಗ್ ಸರ್. ಎಸ್, ಇವತ್ತಿಂದ ನಮ್ಮ ಮಾರ್ಕೆಟಿಂಗ್ ಏಜೆನ್ಸಿಯ ಎಲ್ಲ ಪ್ರಾಜೆಕ್ಟು ನನ್ನ ಕಂಟ್ರೋಲಲ್ಲಿರುತ್ತೆ ಸಮರ್ಥ್. ಗೊತ್ತಾಯ್ತು ಸರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆದರೆ ನಾನು ಇವಾಗ ಹೇಳೋ ವಿಚಾರ ಕೇಳಿದ ಮೇಲೂ ನಿಮಗೆ ನನಗೆ ಕಂಗ್ರ್ಯಾಟ್ಸ್ ಹೇಳಬೇಕು ಅನ್ನೋ ಮನಸ್ಸಿರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಸರ್. ಈಗ ಎಲ್ಲ ಪ್ರಾಜೆಕ್ಟ್ಸು ನಾನೇ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಈಗ ನೀವು ನೋಡ್ತಿರೋ ಪ್ರಾಜೆಕ್ಟಿಗೆ ನಿಮ್ಮ ಅವಶ್ಯಕತೆ ಇಲ್ಲ ಸಮರ್ಥ್. ಸೊ ನಾನು ನಿಮ್ಮನ್ನು ಕೆಲಸದಿಂದ ತೆಗಿತಾ ಇದ್ದೀನಿ. ವಾಟ್? ಅರ್ಥ ಆಗಲಿಲ್ವಾ? ಯು ಆರ್ ಫೈರ್ಡ್.
ಸರ್ ಈ ಪ್ರಾಜೆಕ್ಟ್ ಅರ್ಧ ಕೂಡ ಮುಗ್ದಿಲ್ಲ ಸರ್. ನಾನು ಇದನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ದೀನಿ ಅಂತಾನೆ ಅವಿನಾಶ್ ಸರ್ ನನ್ನನ್ನು ಲೀಡ್ ಮಾಡಿದ್ದು. ಐ ನೋ, ಅವಿಬ್ರು ಹೇಳ್ದಾಗೆ ನಿಮಗೆ ನನಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನೀವಿಲ್ಲಿ ಹೇಗಿರೋಕ್ಕಾಗತ್ತೆ ಹೇಳಿ? ನಾನು ಬೇರೆ ಕಂಪ್ನಿ ಶುರು ಮಾಡೋದ್ರಲ್ಲಿದ್ದೆ. ಓ, ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರಲ್ವಾ? ಬಟ್ ಅದು ಸದ್ಯಕ್ಕೆ ಶುರು ಆಗ್ತಿಲ್ಲ. ಸೊ ನನ್ನ ಪೂರ್ತಿ ಫೋಕಸ್ನ ಇಲ್ಲೇ ಹಾಕಬೇಕಾಗಿದೆ. ಕಂಪ್ನಿನ ಬೆಟರ್ ಮಾಡೋದಕ್ಕೆ ಏನೇನು ಮಾಡಬೇಕೋ ಎಲ್ಲ ಮಾಡ್ತಾಯಿದ್ದೀನಿ. ಅದರಲ್ಲಿ ಮಾಡ್ತಿರೋ ಮೊದಲನೇ ಸ್ಟೆಪ್ ನಿಮ್ಮನ್ನು ಫೈರ್ ಮಾಡೋದು. ಡೋಂಟ್ ವರಿ, ನಿಮಗೆ ನೆಕ್ಸ್ಟ್ 2 months ಸ್ಯಾಲ್ರಿ ಕೂಡ ಸಿಗುತ್ತೆ. ಅಲ್ಲ ಸರ್, ನೋ ಮೋರ್ ಡಿಸ್ಕಷನ್ಸ್. ನಿಮ್ದೇನೇನು ಅಸೆಟ್ಸ್ ಇಲ್ಲಿದೆಯೋ ಅದನ್ನೆಲ್ಲ ತಗೊಂಡು ಹೊರಡ್ಬೋದು. ತಾತ 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 ಸಾರಿ ತಾತ, ನಿದ್ದೆ ಮಾಡ್ತಿದ್ರಾ? ಕಾಫಿ ಕೇಳಿದ್ರಲ್ಲ. ನೆಗದು ಬಿತ್ತು ನಿದ್ದೆ ಅಂತ. ಹಗಲಲ್ಲೆಲ್ಲ ನಿದ್ದೆ ಮಾಡೋ ಸೀನೇ ಇಲ್ಲ. ಅಲ್ಲ, ಕಣ್ಣು ಮುಚ್ಕೊಂಡಿದ್ರಿ? ಕಣ್ಣು ಮುಚ್ಕೊಂಡಿರೋರೆಲ್ಲ ನಿದ್ದೆ ಮಾಡೋದಿಲ್ಲ ಸೋಗಲಾಡಿ. ಯೋಚನೆ ಮಾಡೋರು ಕಣ್ಣು ಮುಚ್ಕೊಂಡಿರ್ತಾರೆ. ಓ ಹೌದಾ ತಾತ? ಏನು ಯೋಚನೆ ಮಾಡ್ತಿದ್ರಿ? ಒಂದು ಬುಕ್ ಬರೆಯೋಣ ಅಂದ್ಕೊಂಡಿದ್ದೀನಿ. ಬುಕ್ಕ? ನೀವಾ? ಯಾಕೆ, ನಾನು ಬುಕ್ ಬರಿಬಾರ್ದ? ಹಾಗೇನಿಲ್ಲ. ಏನು ಬುಕ್ಕು ತಾತ? 30 ದಿನದಲ್ಲಿ ಫಿಲ್ಟರ್ ಕಾಫಿ ಮಾಡೋದನ್ನ ಕಲೀರಿ. ಅದರ ಮೊದಲನೇ ಕಾಪಿ ನಿನಗೆ ಕೊಡ್ತೀನಿ. ಅದನ್ನು ಓದಿ ನೀನು ಫಿಲ್ಟರ್ ಕಾಫಿ ಮಾಡೋದು ಕಲಿತ್ರೆ ನನ್ನ ಜೀವನ ಸಾರ್ಥಕ. ತಾತ ಅಷ್ಟೇ ಅಲ್ಲ, ಆ ಕಾಫಿನ ಆರೋದ್ರೊಳಗೆ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಅಂತಾನು ಬರೆದಿರ್ತೀನಿ. ಓ ಸಾರಿ, ತಗೊಳ್ಳಿ ತಾತ. ಸದ್ಯ ಇಷ್ಟು ಬೇಗ ಅರ್ಥ ಆಯ್ತಲ್ಲ. ಪುಸ್ತಕ ರೆಡಿ ಆದಮೇಲೆ ಕೊಡ್ತೀನಿ. ನಿಮ್ಮ ಬುಕ್ ಸ್ಟೋರ್ಸಲ್ಲೇ ಇಟ್ಟು ಮಾರಾಟ ಮಾಡಿ. ಕಡಲೆಕಾಯಿ ಸೇಲ್ ಆದಾಗ ಆಗುತ್ತೆ. ಚೆನ್ನಾಗಿ ಹೇಳಿದ್ರಿ ತಾತ. ಇರೋ ಬುಕ್ಕೇ ಸೇಲ್ ಆಗ್ತಿಲ್ಲ. ಬೇರೆ ಬುಕ್ಗಳ ಬಗ್ಗೆ ಗೊತ್ತಿಲ್ಲ. ಈ ದತ್ತ ಬರೆದ ಬುಕ್ಕು ಸೇಲ್ ಆಗೇ ಆಗತ್ತೆ. ಕಾಫಿ ಮಾಡೋಕ್ಕೆ ಬರೆದಿರೋ ನಿನ್ನ ಥರ ಬೇಕಾದಷ್ಟು ಎಲ್ ಬೋರ್ಡ್ಗಳು ಇವೆಯಲ್ಲ, ಅವಕ್ಕೆಲ್ಲ ಬೇಕಾಗತ್ತೆ. ಫೋನ್ ಬರ್ತಿದೆ ನೋಡಿ. ನಾನು ಕಿಚನಲ್ಲಿ ಇರ್ತೀನಿ, ಏನಾದರೂ ಬೇಕಿದ್ರೆ ಕೇಳಿ. ಏ ಘಟೋದ್ಗಜ, ಹಲೋ. ರತಣ, ಹೇಗಿದೆಯೋ? ಚೆನ್ನಾಗಿದ್ದೀನಿ ಕಣ. ನೀ ಹೇಗಿದ್ದೀಯಾ? ಚೆನ್ನಾಗಿದೀಯಾ? ನಾನು ಮಿಸ್ ಮಾಡ್ಕೊಳ್ತಿಲ್ವ ದತ್ತಣ್ಣ? ನೆಗೆದು ಬಿತ್ತು ಮಿಸ್ ಮಾಡ್ಕೊಳ್ಳೋದಂತೆ. ಬೆಳಗಿಂದ ನನಗೆ ಬಿಡುವಿಲ್ಲದಷ್ಟು ಕೆಲಸ ಇದೆ. ಅದ್ರಲ್ಲಿ ನಿನ್ನ ಯಾಕೋ ಮಿಸ್ ಮಾಡ್ಕೋಬೇಕು ನಾನು? ನೀನು ಊರಿನವ್ರ ಹತ್ರ ಸುಳ್ಳು ಹೇಳಿದತ್ತಣ್ಣ, ಈ ಶೇಷು ಹತ್ರ ಅಲ್ಲ. ಅದು ಬಿಡು, ಹೇಗಿದೀಯಾ ನೀನು? ಗೋದಾವರಿ ಹೇಗಿದ್ದಾರೆ? ನಾವಿಬ್ಬರು ಚೆನ್ನಾಗಿದ್ದೀವಿ ದತ್ತಣ್ಣ. ಮಾಧವ್ ಸರ್ ಅವ್ರ ಕೆಫೆಲಿ ನನಗೆ ಕೆಲಸ ಕೊಟ್ಟಿದ್ದಾರೆ. ಅಲ್ಲಿಂದಲೇ ಮಾತಾಡ್ತಿದ್ದೀನಿ. ಕೆಲಸನ? ಈ ವಯಸ್ಸಲ್ಲಿ? ರೈಟ್ರ್ ಕೆಲಸ ದತ್ತಣ್ಣ, ಕೂತ್ಕೊಂಡು ಮಾಡೋದು. ಬೇರೆ ಕೆಲಸ ಹೇಳಿದರೆ ನನ್ನ ಕೈಲಿ ಆಗಲ್ಲ ಅಂತ ಮಾಧವ್ ಸರ್ ನನಗೆ ಈ ಕೆಲಸ ಕೊಟ್ಟಿದ್ದಾರೆ. ಸಾಲದು ಅಂತ ಇಲ್ಲೇ ಹತ್ತಿರದಲ್ಲಿ ನನಗೊಂದು ಚಿಕ್ಕ ಮನೇನು ಹುಡುಕೊಟ್ಟಿದ್ದಾರೆ. ಆ ಚಪ್ಪಲಿ ಕಳ್ಳ ಇಷ್ಟೆಲ್ಲ ಮಾಡದ್ನ? ಅಲ್ಲ ನಿನ್ನ ತಮ್ಮ? ಅದು ಬಿಡೋದತ್ತಣ್ಣ, ನಾನೀಗ ನಿನಗೆ ಫೋನ್ ಮಾಡಿದ್ದು ನಿನಗೆ ಥ್ಯಾಂಕ್ಸ್ ಹೇಳೋದಕ್ಕೆ. ಮಾಧವ್ ಸರ್ ನನಗೆ ಈ ಕೆಲಸ ಕೊಡೋದಕ್ಕೆ ಕಾರಣ ನೀನು ನನ್ನ ಸ್ನೇಹಿತ ಅನ್ನೋ ಕಾರಣಕ್ಕೆ ಮಾಧವ್ ಸರ್ ನಿನ್ನ ಮೇಲಿನ ಗೌರವಕ್ಕೆ ನನಗೆ ಈ ಕೆಲಸ ಕೊಟ್ಟಿದ್ದಾರೆ. ರತಣ್ಣ, ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿನೇ. ಶೇಷು, ಯಾಕೋ ಹೀಗೆಲ್ಲ ಮಾತಾಡ್ತೀಯ?
ಇದರಲ್ಲಿ ನಂದೇನೂ ಇಲ್ಲ. ಮಾಧವ ದೇವ್ರಂಥ ಮನುಷ್ಯ, ಅದಕ್ಕೆ ಅವನಿಷ್ಟೆಲ್ಲ ಮಾಡಿದ್ದಾನೆ. ನೋಡು, ಇವತ್ತು ನಿನ್ನಲ್ಲಿ ಸೆಟ್ಲಾಗು, ನಾಳೆ ಬಂದು ನಿನ್ನ ಅಲ್ಲೇ ನೋಡ್ತೀನಿ. ಓ, ನೀನೇ ಬರ್ತೀಯಾ? ಯಾಕೆ ತತ್ತಣ, ನಾನು ಮಿಸ್ ಮಾಡ್ಕೋತಿಲ್ಲ ಅಂತ ಹೇಳಿದೆ. ನೆಗೆದು ಬಿತ್ತು, ಮಿಸ್ಸು ಇಲ್ಲ, ಟುಸ್ಸು ಇಲ್ಲ. ನಿನ್ನನ್ನು ನಂಬಿಕೊಂಡು ಆ ಚಪ್ಪಲಿ ಕಳ್ಳ ನಿನ್ಗೇನೋ ಕೆಲಸ ಕೊಟ್ಟಿದ್ದಾನಲ್ಲ, ಅದೇನು ಕಿಸಿತೀಯೋ ಅಂತ ನೋಡಕ್ಕೆ ಬರ್ತಿದ್ದೀನಿ. ಗೊತ್ತಾಗಿಲ್ಲ ಅಂತಂದರೆ ನಿನ್ಗೆ ಗೊತ್ತಷ್ಟು ಟ್ರೈನಿಂಗ್ ಆದರೂ ಕೊಡಬೇಕಲ್ಲಪ್ಪ ನಾನು. ಹೌದೌದು ದತ್ತಣ್ಣ, ಬಾ ನೀನು. ನನಗೂ ನಿನ್ನಂತರ ಕಾಲು ಎಳಿಸ್ಕೊಳ್ದೆ ಬೇಜಾರಾಗ್ಬಿಟ್ಟಿದೆ. ಸದ್ಯ ನಮ್ಮ ಶೇಷು ಕಥೆ ಏನಾಗುತ್ತೋ ಅಂತ ಯೋಚನೆ ಇತ್ತು. ಚಪ್ಪಲಿ ಕಳ್ಳ ಅದಕ್ಕೂ ಒಂದು ನೆಲೆ ಕೊಟ್ಟ. ಮಾಧವ್, ನಿಂಗಂತೂ ನಿನ್ನ ಮನೆಯವ್ರ ಬಗ್ಗೆ ಇಲ್ಲ ಮನೆ ಮರ್ಯಾದೆ ಬಗ್ಗೆ ಕನಸನೇ ಇಲ್ಲ ಅಲ್ಲ? ಏನು ಮಾತಾಡ್ತಾ ಇದೀಯ ನೀನು? ನಿನ್ನೆ ತಾನೇ ನ್ಯೂಸ್ ಪೇಪರ್ಲಿ ಆರ್ಟಿಕಲ್ ಬಂತು, ಜನ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ. ನೀನು ನೋಡಿದ್ರೆ ಪಬ್ಲಿಕಲ್ಲಿ ಇವ್ರಿಗೆ ಸೀರೆ ಕೊಡ್ತಾ ನಿಂತಿದ್ಯಾ? ಇದೆಯಾ ನಿಂಗೆ? ನನಗೆ ನ್ಯೂಸ್ ಪೇಪರ್ ಆರ್ಟಿಕಲ್ ಬಂತಲ್ಲ, ಅದು ನಿನ್ನ ಬಗ್ಗೆ, ಹೆಂಗಸಿನ ಬಗ್ಗೆ ತಾನೆ? ಈಗ ಯಾಕೆ ಆ ವಿಷಯ? ಅದು ಇಲ್ಲಿ ಮಾತಾಡೋ ಅವಶ್ಯಕತೆ ಇದೆಯಾ? ಇಟ್ ಡಸಂಟ್ ಮ್ಯಾಟರ್ ಟು ಯು ಮಾಧವ್. ಅವ್ರ ಜೊತೆ ಪಬ್ಲಿಕ್ಕಲ್ಲೇ ಓಡಾಡ್ತಿದ್ಯಾ, ನಾನು ಎಲ್ಲಿ ಮಾತಾಡಿದ್ರೆ ನಿಂಗೇನು? ಜನಾರ್ದನ್, ಮೈಂಡ್ ಯೂಟ. ನನ್ನ ಬಾಯಿ ಮುಚ್ಚಕ್ಕೆ ಬರಬೇಡ. ನಿನಗೆ ದೊಡ್ಡ ವಿಷಯ ಇಲ್ಲದೆ ಇರ್ಬೋದು, ಆದರೆ ನನಗೆ ಮರ್ಯಾದೆಗಿಂತ ದೊಡ್ಡ ವಿಷಯ ಯಾವುದೂ ಇಲ್ಲ. ಮೂವತ್ತು ವರ್ಷದಿಂದ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅನ್ನೋ ರೆಪ್ಯುಟೇಷನ್ ಇದೆ. ನನ್ನ ಮಗಳನ್ನ ನಿನ್ನ ಮಗನ ಕೊಟ್ಟು ಮದುವೆ ಮಾಡ್ತಾ ಇದ್ದೀನಿ. ನೀನು ನಿನ್ನ ವಯಸ್ಸು ಏನು ಅಂತ ನೋಡಿದೆ ಇಂಥ ಕೆಲಸ ಮಾಡ್ತಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರಲ್ಲ. ಏನ್ ಬೇಕು ತಾತ? ಕಾಫಿ ಕೊಡ್ಲಾ? ಟೀ ಕೊಡ್ಲಾ? ಬೇಡ. ಹೋಗ್ಲಿ, ಚಕ್ಲಿ ಕೊಡ್ಲಾ? ಬೇಡಮ್ಮ. ಕೊಡ್ಬಳೆ? ಬೇಡ ಅಂತ ಹೇಳ್ತಾ ಇದ್ದೀನಲ್ಲ. ಹೋಗ್ಲಿ, ಏನ್ ಬೇಕು ಅನ್ನೋದನ್ನಾದ್ರೂ ಹೇಳಿ. ನನಗೆ ಫಸ್ಟ್ ಕ್ಲಾಸ್ ಅಡಿಗೆ ಬೇಕು. ಅಡಿಗೆನಾ? ಮಾಡ್ತಾ ಇದ್ದೀನಲ್ಲ. ಏನೋ ನೀನು ಮಾಡೋ ಅಡಿಗೆ ಫಸ್ಟ್ ಕ್ಲಾಸ್ ಆಗಿರುತ್ತಲ್ಲ. ಬಾಯಿ ಕಡೆ, ಬಾಯಿ ಕಡೆ ಅಂದೆ. ಇವತ್ತು ನಾನೇ ಅಡಿಗೆ ಮಾಡ್ತೀನಿ. ಇಷ್ಟು ಶಾಖ ಬೇಕಾಗಿಲ್ಲ. ಈ ಹೊತ್ತು ನನ್ನ ಮೇಲೆ ನಳಮಹಾರಾಜ ಆವಾಹನೆಯಾಗಿದ್ದಾನೆ. ನನ್ನ ಹೆಂಡತಿ ಸತ್ತ ಮೇಲೆ ನಾನೇ ಅಡಿಗೆ ಮಾಡಿ ನನ್ನ ಮಗನ್ನ ಬೆಳೆಸಿಲ್ವಾ? ಕೆಮ್ಮು ತಾತ, ಕೆಮ್ಮು ಕೆಮ್ಮು. ಕೆಮ್ಮು ಮಾತಲ್ಲಿ ಅನ್ನೋಕ್ಕಾಗದೇ ಇರೋದನ್ನ ಕೆಮ್ಮು ಬಿಟ್ಟು ಹೇಳ್ತಾ ಇದ್ದೀಯಾ? ಶೋಕಿ ಬಿಟ್ಟು ಒಲೆ ಮೇಲೆ ನೀರಿಡು. ನೀರಾ? ನೀರ ಅಲ್ಲ, ನೀರು.
ಸ್ಟವ್ ಹಚ್ಚೋ, ಇಲ್ಲದೆ ಹೋದ್ರೆ ನೀರು ಕುದಿಯೋದಿಲ್ಲ. ಸರ್ ಅರ್ಥ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್. ನನಗೂ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಈ ಕಂಪ್ನಿಲಿ 3 ವರ್ಷದಿಂದ ಪ್ರಾಂಪ್ಟಾಗಿ ಕೆಲಸ ಮಾಡ್ತಿದ್ದೀನಿ ಸರ್. ಸಡನ್ನಾಗಿ ಈ ಥರ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಸರ್, ಪ್ಲೀಸ್ ಸರ್. ಸರ್ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸರ್. ನೀವು ಹೀಗೆ ಓಹೋ, ಈ ಥರ ಕೆಲಸಕ್ಕೆ ಗೋಗರಿ ತರಬೇಕಾದ್ರೆ ಮಾತ್ರ ಮಿಡಲ್ ಕ್ಲಾಸ್ ಅನ್ನೋದು ನೆನಪಾಗುತ್ತಾ? ನಿಮ್ಮ ತಾಯಿ ಯಾರ್ಯಾರ್ದೋ ಜೊತೆ ಸುತ್ತಾಡ್ತಾ ಇರ್ಬೇಕಾದ್ರೆ ನಿನಗೆ ಮಿಡಲ್ ಕ್ಲಾಸ್ ಅನ್ನೋದು ನೆನಪಾಗಲ್ಲ ಅಲ್ವಾ? ಸರ್, ಕೂಗಾಡಬೇಡ. ಇಲ್ಲಿ ನನ್ನ ಮುಂದೆ ಕೂಗಾಡೋ ಬದಲು ಹೋಗಿ ನಿಮ್ಮ ಅಮ್ಮಂಗೆ ಬುದ್ಧಿ ಹೇಳಿದರೆ ನಿನಗಿವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನೋಡಿ ಸರ್, ನಮ್ಮ ತಾಯಿ ಬಗ್ಗೆ ಈ ಥರ ಇಲ್ದಿರೋದೆಲ್ಲ ಮಾತಾಡಬೇಡಿ. ಶಿ ಈಸ್ ಇನ್ನೋಸೆಂಟ್. ಮಾಧವ್ ಸರು ನಮ್ಮ ತಾಯಿ ಬರೀ ಫ್ರೆಂಡ್ಸ್ ಅಷ್ಟೇ. ಹೇಗೆ ನನ್ನ ಹೆಂಡತಿ ನಿಮ್ಮ ಅತ್ತಿಗೆ ಫ್ರೆಂಡ್ಸು ಹಾಗೆ ಸರ್. ನಮ್ಮ ತಾಯಿ ನಿಮ್ಮ ತಂದೆ ಕೆಫೆಲ್ ಕೆಲಸ ಮಾಡ್ತಾರೆ, ಅವ್ರ ಕೊಲೀಗ್ಸ್ ಕೂಡ. ಚೆನ್ನಾಗಿದೆ ಕತೆ ಕೇಳಕ್ಕೆ. ನೀವು ನಂಬಿ ಬಿಡಿ, ಇದೇ ಸತ್ಯ. ಇಷ್ಟಾದರೂ ನೀನು ದಿಮಾಕ್ ನೋಡು. ನಾನು ಇಷ್ಟೊತ್ತು ನನ್ನ ಕೋಪನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ನಿನಗೆ ಹೇಳಿದ್ದೀನಿ. ಇನ್ನೂ ನನ್ನ ಹತ್ರ ಹೇಳ್ಸ್ಕೊಳ್ಳೋದು ಬಿಟ್ಟು ಮೊದಲು ಜಾಗ ಖಾಲಿ ಮಾಡೋದು ನೋಡು. ಸರ್ ಪ್ಲೀಸ್ ಸರ್, ನನ್ನ ಮಾತು ಕೇಳಿ ಸರ್. ಲೋಕ್, ಆಫೀಸಲ್ಲಿ ಯಾರಿಗೂ ಪೇಪರಲ್ಲಿ ಬಂದಿರೋ ವಿಚಾರ ಗೊತ್ತಿಲ್ಲ. ಗೊತ್ತಿದ್ರೂ ಪೇಪರಲ್ಲಿ ಬಂದಿದ್ದು ನಿಮ್ಮ ತಾಯಿನೇ ಅಂತ ಗೊತ್ತಿಲ್ಲ. ಅದೆಲ್ಲ ಗೊತ್ತಾಗಿ ಎಲ್ಲರ ಮುಂದೆ ನಿಮ್ಮ ಮರ್ಯಾದೆ ಹೋಗೋಕೆ ಮೊದಲು ಇಲ್ಲಿಂದ ಹೊರಡಿ. ಹೊರಡಿ ಎಂದೆ. ಗೆಟ್ ಔಟ್. ಹಾಂ, ಇನ್ನೊಂದು ವಿಷಯ, ಇನ್ಮೇಲೆ ಯಾರದೇ ಫ್ರೆಂಡ್ಶಿಪ್ ಮಾಡಬೇಕಾದ್ರೂ ನಿಮ್ಮ ಲೆವೆಲ್ ನೋಡ್ಕೊಂಡು ಫ್ರೆಂಡ್ಶಿಪ್ ಮಾಡಿದ್ರೆ ಬೆಟರ್. ಜನಾರ್ದನ್, ಏನು ಮಾತಾಡ್ತಾ ಇದೆಯಾ? ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ನೀ ಮಾಡೋ ಕೆಲಸದಿಂದ ನಿನ್ನ ಫ್ಯಾಮಿಲಿ ಮಾತ್ರ ಅಲ್ಲ, ನನ್ನ ಫ್ಯಾಮಿಲಿಗೂ ಎಫೆಕ್ಟ್ ಆಗುತ್ತೆ. ಅದನ್ನು ಯೋಚನೆ ಮಾಡಿದ್ಯಾ? ರೀ ನೀವೇನು? ನೀನು ಸುಮ್ಮನೆ ಇರು, ನಿಂಗೆ ಗೊತ್ತಾಗಲ್ಲ. ಈ ವಯಸ್ಸಲ್ಲಿ ಹೇಗಿರಬೇಕು ಅನ್ನೋ ಸೆನ್ಸ್ ಇಲ್ದವ್ರ ಮನೆಗೆ ನನ್ನ ಮಗಳನ್ನ ನಾನು ಕೊಡೋಕ್ಕಾಗಲ್ಲ. ಮಿಸ್ಟರ್ ಜನಾರ್ದನ್, ಪ್ಲೀಸ್ ನನ್ನ ಮಾತು ಕೇಳಿ. ನಾನು ಆಗಲೇ ಹೇಳಿದ್ನಲ್ಲ, ನಿಮ್ಮಂಥವ್ರ ಫ್ಯಾಮಿಲಿಗೆ ನನ್ನ ಮಗಳನ್ನ ನಾನು ಕೊಡೋದು ನನಗಿಷ್ಟ ಇಲ್ಲ. ದೀಪು ನಡಿ. ಅಲ್ಲ ರೀ, ಏನು ಮಾತಾಡ್ತಿದ್ದೀರಾ ನೀವು? ನಡಿ ಅಂದೆ, ನಡಿ ಅಂದೆ. ಜನಾರ್ದನ್, ಜನಾರ್ದನ್ ಜನಾರ್ದನ್, ಬೇರೆಯವ್ರಿಗೆ ಕೆಸರು ಬಿದ್ದರೂ ತನ್ನ ಕೈನ ಕ್ಲೀನಾಗಿ ಇಟ್ಕೊಳ್ಳೋ ಹೈಲಿ ಟ್ಯಾಲೆಂಟೆಡ್ ಲೇಡಿ ನಮ್ಮ ಮಾಮ್. ಮಾಧವ್ ಅವರೇ,
ಇವ್ರು ಯಾವ ಪೇಪರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನನಗೇನು ಅರ್ಥ ಆಗ್ತಾ ಇಲ್ಲ. ನನ್ನಿಂದ ಏನಾದರೂ ಸಮಸ್ಯೆ ಆಯ್ತಾ? ಬಾವ, ಸದ್ಯಕ್ಕೆ ಮನೆಗೆ ಹೋಗೋಣ. ಇಲ್ಲಿ ನಿಂತು ಮಾತಾಡೋದು ಸರಿ ಹೋಗಲ್ಲ. ಅಮ್ಮ, ನೀವು ಟೆನ್ಷನ್ ತಗೋಬೇಡಿ. ಈ ವಿಷಯದ ಬಗ್ಗೆ ಆಮೇಲೆ ಮಾತಾಡೋಣ. ಹುಷಾರಾಗಿ ಹೋಗಿ.